ಸಿದ್ಧಾ ಸಿದ್ಧಾ ಎಲ್ಲಿಗೆ ಹೊರಟಿದ್ಯಾ? ಇನ್ನೆಲ್ಲಿಗಜ್ಜಿ ಉಂಡಿದ್ದಾತಲ್ಲ ಅದಕ್ಕೆ ತೋಟಕ್ಕೆ ಹಸ್ಕೊಂಡು ನೋಡ್ಕೊಂಡೋಗಿ ಮೇಸ್ಕೊಂಬರೋಣ ಅಂತ ಹೊರಟಿದ್ದೀನಿ. ಇನ್ನ ಒಂದ್ ತಿಂಗಳು ತಕ ನೀನು ಹಸಿನ ಸುದ್ದಿಗೆ ಹೋಗ್ಲೇಬೇಡ. ಯಾಕಜ್ಜಿ? ಒಂದ್ ತಿಂಗಳು ತಕ ನಿನ್ ಚಿಕ್ಕಮ್ಮ ಮಧುನು ಸೇರ್ಕೊಂಡು ಹಸ ನೋಡ್ಕೊಂತಾರೆ. ನೀನೇನು ಹೋಗ್ಬೇಡ, ಇಲ್ಲೇ ಇರು ನೀನು. ರಾಜಿ ರಾಜಿ, ಮಧು ಬರ್ರಿ ಇಲ್ಲಿ, ಜಲ್ದು ತಿಂಬದಾಗಿದೆ ಜಲ್ದು. ಅಲ್ಲೇನೆ 10:30 ಆತಲ್ಲ, ಹಸುಗಳು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ದಂಗೆಲ್ಲ ಇನ್ನ ಅಲ್ಲೇ ಕುತ್ಕೊಂಡಿದ್ರ ಒಳಗೆ. ಬರ್ರಿ ಹೊರಕ್ಕೆ. ಯಾಕತ್ತೆ ಯಾಕಂಗಾಡ್ತಾ ಇದ್ಯಾ? ಅಯ್ಯ ನಮ್ಗೆ ನಿಮ್ಗೆ ಗುಂಬಾಕುನು ಇದಿಲ್ವಾ ಈ ಮನೆಯಾಗೆ? ಅರಸ್ಕೆಂತಿಯಲ್ಲ ಯಾವಾಗ್ಲೂ. ಓಹೋ ಅಲ್ಲ 10:30 ಆದ್ರೂ ಇನ್ನ ಉಂಟಲ್ಲೇ ಇದ್ದೀರಾ? 9 ಗಂಟೆಗೆ ಉಂಡು ಹಸುಗಳು ನೋಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವೇ? ಹೋಗ್ರಿ ಹಸುಗಳು ನೋಡ್ಕೊಂಡು ಬೈಗಾಗ ತಕ್ಕ ಮೇಸ್ಕೊಂಬರೋಗ್ರಿ ಇಬ್ರುನು. ಇಬ್ರುನ? ಅಜ್ಜಿ ನನ್ನ ಕೈಲಾಗಲ್ಲ. ಅಲ್ಲಿ ಮನು ಒಬ್ರೇ ಎಗ್ ರೈಸ್ ಅಂಗಡಿ ಹತ್ರ ಮಾಡ್ತಿರ್ತಾರೆ. ನಾನು ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಒಬ್ರ ಕೈಲಿ ಮೇಂಟೈನ್ ಮಾಡಕ್ಕಾಗಲ್ಲ, ತುಂಬಾ ಜನ ಬರ್ತಾರೆ. ನಾವು ಹಸುಗಳು ನೋಡ್ಕೊಂಡು ಹೋಗಕ್ಕಾಗಲ್ಲ. ನಮ್ ಕೆಲಸ ಬಿಟ್ಟು ನಾವು ಹಸುಗಳು ನೋಡ್ಕೊಂಡು ಹೋಗೋಣಂತೆ. ನಾವು ಎಲ್ಲಿ ಮೇಸ್ಕೊಂಬರೋಣ? ನನಗೆ ಹಸ ಮೇಸಕ್ಕೂ ಬರಲ್ಲ, ಎಲ್ಲಿ ಹೊಡ್ಕೊಂಡು ಹೋಗ್ಬೇಕು ಅಂತಾನು ಗೊತ್ತಿಲ್ಲ ನನಗೆ. ನಾನಂತೂ ಹೋಗಲ್ಲ. ನೀನಲ್ಲಿ ಎಗ್ ರೈಸ್ ಅಂಗಡಿ ತಕ್ಕ ಹೋಗಿ ಕೆಲಸ ಮಾಡೋದು ಅಷ್ಟ್ರಾಗಿ ಐತಿ. ಯಾವಾಗ್ಲೂ ಮನೆಗೆ ಇರ್ತಿದ್ದೆ ಇಷ್ಟ ದಿನ, ಈಗ ಮಾತ್ರ ಹೋಗ್ಬೇಕಂತೆ. ಯಾವಾಗ್ಲೂ ಸಾಯಂಕಾಲದ ಹೊತ್ನಾಗ ಒಂದ್ ಸ್ವಲ್ಪ ಹೊತ್ತು ಹೋಗಿ ನಾನು ಮುಸರೆ ತೊಳ್ಕೊಡಿವಂತೆ. ಈಗ ಹೋಗು. 4 ಗಂಟೆಗೆ ಹಸುಗಳನ್ನ ಹೊಡ್ಕೊಂಡ್ ಬರ್ತಿರಲ್ಲ, ಅವಾಗ ನಿಮ್ಮ ಅತ್ತೆ ಮುಸರೆ ಗಿಸ್ರೆ ಇಕ್ಕಿ ಎಲ್ಲ ಹುಲ್ಲಾಗ್ತಾಳೆ. ನೀನ್ ಅವಾಗ ಹೋಗಿವಂತೆ. ಈಗ ಇಬ್ರು ಸೇರಿ ಹೋಗಿ ಮೇಸ್ಕೊಂಬರೋಗ್ರಿ. ಹೋಗ್ಲೇಬೇಕಾ? ಹೌದಮ್ಮ, ಇಲ್ಲಾಂದ್ರೆ ಇಷ್ಟ ದಿನ ಕದ್ದು ಮಾಡ್ಕೊಂಡಿರ ದುಡ್ಡು ಅದನ್ನ ಕೊಡ್ರಿ. ಎಷ್ಟಾಗೈತೆ? ಎಷ್ಟೋ ಯಾರಿಗ್ ಗೊತ್ತು, ನನಗೆ ಲೆಕ್ಕ ಇಟ್ಕೊಂಡಿಲ್ಲ. ಏನೋ 1,000-2,000 ಆಗಿರ್ಬೋದು ಅಷ್ಟೇನೆ. 1,000-2,000 ದಿವಸಕ್ಕೆ ಏನಿಲ್ಲ ಅಂತಂದ್ರು 3-4 ಲೀಟರ್ ಕದ್ದು ಹೋಟ್ಲಿಗೆ ಹಾಕಿರ್ತೀರ. ವರ್ಷದ ತಕ ಅಂದ್ರೆ ನಂದಿನಿ ಈ ಮನೆ ಬಿಟ್ಟು ತವ್ರ ಮನೆಗೆ ಹೋದಾಗಿಂದನ ಕಾಲ್ ಕದ್ದು ಹಾಕಿದಿರ ಅಂದ್ರೆ ಇನ್ನೆಷ್ಟು ಆಗಿರ್ಬೇಡ? ಅದನ್ನೆಲ್ಲ ಉಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಲಕ್ಷನೇ ಆಗಿರೋದು ಅನ್ಸುತ್ತೆ. ಅಜ್ಜಿ ಲಕ್ಷ ಅಂತೆ, ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತಿಲ್ಲ, ಲಕ್ಷ ಆಗುತ್ತಂತೆ. ಏನೋ 2 ಲೀಟರ್ 3 ಲೀಟರ್ ಹಾಲು ಕೊಟ್ಬಿಟ್ರೆ ಕೊಡ್ತಾ ಇದ್ದಿದ್ದೆ 35 ರೂಪಾಯಿ. ಅದ್ರಾಗೆ ಒಂದ್ ದಿವಸ ಕೊಟ್ರೆ ಒಂದ್ ದಿವಸ ಕೊಡ್ತಿರ್ಲಿಲ್ಲ. ನೀವೊಬ್ರು ಹಂಗೆ ಅಂದ್ಕೊಳಮ್ಮ. ಹೋಗ್ಲಿ, 1 ಲಕ್ಷ ಅಲ್ದಿದ್ರೆ 50,000 ಆಗ್ಬೇಕಿತ್ತ? 50,000 ದಿವಸಕ್ಕೆ ಎಷ್ಟು? 4 ಲೀಟರ್ ಅಂತ. ಎದ್ದಾಗ 2 ಬೈನಾಗ 2 ಅಂತಂದ್ರೆ 4 ಲೀಟರು. 4 ಲೀಟರ್ಗೆ ಎಷ್ಟಾಗುತ್ತೆ? 35 ರೂಪಾಯಿ. ಹೆಂಗೆ 140 ಏನೋ ಆಗುತ್ತೆ. 140 ಅಂದ್ರೆ ಅಲ್ಲಿಗೆ ತಿಂಗಳಿಗೆ ಒಂದು 4,000 4,500 ಅಂತ. 4,500 ಅಂದ್ರೆ ಅಲ್ಲಿಗೆ ಒಂದು 10 ತಿಂಗಳು ಅಂತ. 10 ತಿಂಗಳು ಇಲ್ಲ 10 ತಿಂಗಳು ಅಂದ್ಕೊಳಮ್ಮ. ಎಷ್ಟಾಗುತ್ತೆ 10 ತಿಂಗಳಿಗೆ? ಅಲ್ಲಿಗೆ ಹತ್ತತ್ರ 42,000 ದುಡ್ಡ ಕೊಡ್ರಿ. ಅವಾಗ ಈ ಹಸುಗಳನ್ನ ಕಾಯಕ್ಕೆ ನೀವೇನು ಹೋಗೋದು ಬೇಕಾಗಿಲ್ಲ. ನಮ್ಮ ಸಿದ್ಧಾನೆ ಹೋಗಿ ಮೇಸ್ಕೊಂಬರ್ತಾನೆ. 42,000 ಕೊಡ್ರಿ. ನಿಮ್ಮ ಕೆಲಸ ನೀವು ಹೋಗ್ರಿ. ಎಮ್ಮೆ ಹಸನ ಕಾಯಕ್ಕೆ ಹೋಗ್ಬೇಡ್ರಿ, ಏನು ನೋಡ್ಕೊಂಬಕ್ ಹೋಗ್ಬೇಡ್ರಿ. 42,000? 42,000 ಅಲ್ಲ, 42 ರೂಪಾಯಿನೂ ಇಲ್ಲ ನಂತಾಗೆ ಕೊಡಕ್ಕೆ. ಏನಜ್ಜಿ? ಏನೂ ಇಲ್ಲ. ಅದೇ ಇವರು ಹಸ ಮೇಸಕ್ಕೆ ಹೋಗಕ್ಕೆ ಆಗಲ್ಲ ಅಂತಿದ್ರು, ಅದಕ್ಕೆ ಇಷ್ಟು ದಿನ ಆಲ್ಕದ್ ಮಾಡ್ಕೊಂಡಿರೋ ದುಡ್ಡು ಹಾಕೊಡ್ರಿ, ಏನು ಹೋಗ್ಬೇಡಿ ಯಾವಾಗ ಅಂತಂದ್ರೆ 42,000 ಆಗುತ್ತೆ ವರ್ಷಕ್ಕೆ. ದಿವಸಕ್ಕೆ 4 ಲೀಟರ್ ಅಂತೆ ಅಂತಂದ್ರೂ ಕೊಡಕ್ಕಾಗಲ್ವಂತೆ. 42 ರೂಪಾಯಿನೂ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡು, ಕದ್ದು ಹಾಲು ಕುಡಿಬೇಕಾರೆ ದುಡ್ಡು ಮಾಡ್ಕೋಬೇಕಾರೆ ಚೆನ್ನಾಗಿತ್ತು. ಈಗ ಹೋಗಿ ಹಸ ಮೇಸ್ಕೊಂಬರ್ರಿ ಅಂದ್ರೆ ಆಗಲ್ಲ ಅಂತಾರೆ. ಅಯ್ಯಯ್ಯೋ ಅಜ್ಜಿ, ನೀ ಸುಮ್ಮನೆ ಯಾಕಜ್ಜಿ? ನಾವೇನು ಬೇರೆ ಮನೆಯವ್ರ ತರನ ಹಿಂಗೆ ಶಿಕ್ಷೆ ಅದು ಇದು ಅಂತೇಳಿ ಹೊಸ ಮೇಸ್ಕೊಂಬರ್ರಿ, ಹೊಸ ನೋಡ್ಕೊಳ್ರಿ, ಸಗಣಿ ಬಾಸ್ರಿ ಅಂತಂದ್ರೆ ಹೆಂಗಸ್ರು ನಾವು ಮಾಡೋಕ್ಕಾಗತ್ತ? ಗಂಡಸ್ರು ಮಾಡೋ ಕೆಲಸನ? ಏನಜ್ಜಿ ನೀವು? ಅದೇ ಅಪ್ಪ, ಇವತ್ತಿಗೆ ಒಂದೀಟು ಗೊತ್ತೇ ಆಗಲ್ಲ. ಯಾವಾಗ್ಲೂ ಬರೇ ಸಿದ್ಧ ಒಬ್ಬನೇ ಮೊಮ್ಮಗಮ್ಮಂಗಾಡ್ತೀಯಲ್ಲ. ನಮ್ಮ ಕೈಲಾಗಲ್ಲ, ಅವನೇ ಹೋಗ್ತಾನೆ ಬಿಡು. ಅಜ್ಜಿ ಹೋಗ್ಲಿ ಬಿಡಜ್ಜಿ, ನಾನೇ ಹೋಗ್ತೀನಿ. ಪಾಪ ಅವರು ಎಲ್ಲಿಗೆ ಅಂತ ಹೊಡ್ಕೊಂಡು ಹೋಗ್ತಾರೆ. ಅವು 5 ಹಸುಗಳು ಇದ್ದಾವೆ, ಹತ್ತೊಂದು ಹೋಗ್ತಾವೆ. ಆಮೇಲೆ ಅದಕ್ಕೆ ಬಿಡು, ನಾನೇ ಹೋಗ್ತೀನಿ. ಕೇಳಿಸ್ಕೊಂಡೇನೆ, ಕೇಳಿಸ್ಕ. ನೀನು ಅವನಿಗೆ ಎಷ್ಟೇ ಹಿಂಸೆ ಕೊಟ್ಟರು, ಉಂಬ ಕಿತ್ತಂಗೆ ತಿಂಬ ಕಿತ್ತಂಗೆ ಎಮ್ಮೆ ಕಾಯ ಕಿಕ್ಕಿದ್ರು ನೋಡು, ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಹೋಗ್ಲಿ ಬಿಡಿ. ನಾನೇನು ಅವ್ರ ಅಮ್ಮ ಸತ್ತಾಗಿಂದ ನಾನೇ ತಾನೆ ಎತ್ತಿ ಒತ್ತು ಆಟ ಆಡ್ಸಿರೋದವನ್ನ. ಆಟ ಆಡ್ಸಿದ್ಯಾ ನನ್ನ ಮಗನ್ನ ಅದು ಎಲ್ಲಿ ಕಳಿಸ್ತೋ ಏನು ಕತ್ತಿಯೋ? ಹೊಸ್ತಾಗ ಮದುವೆ ಆಗಿ ಬಂದಾಗ ಈ ನಿನ್ನ ಮಕ್ಳಿಬ್ರು ಹುಟ್ಟತಕ ನಿನ್ನ ಗಂಡ ಇಲ್ಲೇ ಇದ್ದ. ಆಮೇಲೆ ಅದು ಏನೇನು ಜಗಳ ಮಾಡಿದ್ಯೋ ಏನು ಕತ್ತಿಯೋ? ಅವ್ನಿಗೆ ಏನು ಅನ್ನಿಸ್ತೋ ಏನೋ, ಮನೆ ಬಿಟ್ಟು ಹೋದನು, ಇದುವರೆಗೂ ಪತ್ತೇನೇ ಇಲ್ಲ. ಅದು ಎಲ್ಲಿಗೆ ಹೋಗ್ಯವನೋ ಏನೋ. ಅಂತ ಮಗನ ಎತ್ತಿದ್ದೀರ ನೀವು ನೋಡಿ. ಹೆಂಡತಿ ಮಕ್ಕಳನ್ನ ಸಾಕಾಗ್ದಲೇನೆ ನಮ್ಮನ್ನ ಕೈ ಬಿಟ್ಟು ಹೊರಟೋದ. ನಾನು ಈ 3 ಮಕ್ಕಳನ್ನು ಸಾಕ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ. ನೀನು ನೋಡಿದ್ಯಾ ತಾನೆ? ಹೌದಮ್ಮ, ನೀನ್ ಕಷ್ಟಪಟ್ಟಿದ್ಯಾ. ಕಷ್ಟಪಟ್ಟಿರೋದು ನಾನು ಸಿದ್ಧಾನು ಕಷ್ಟಪಟ್ಟಿದ್ವಿ. ನೀನು ನಿನ್ನ ಮಕ್ಳೇನು ಕಷ್ಟಪಟ್ಟಿದ್ದೀರಾ?
ಏನಂಗೇನೆ ಬೆವ್ರ ಸೂಸಿ ಹಂಗೇನೆ ದುಡ್ದೇವಳೆ ಮಂಗೆ ಹೇಳ್ತಾಳೆ ಹಂಗೇನೆ. ಅತ್ತೆ ನಾವೆಷ್ಟು ಮಾತಾಡಿರೋ ಅಷ್ಟೇನೆ, ಬರ್ರಿ ಏನ್ ಮಾಡಕ್ಕಾಗುತ್ತೆ, ನಮ್ಮ ಮೇಲೆ ಇಲ್ಲಿ ಯಾರು ನಯ್ಯಂಬರಿಲ್ಲ, ಹೊಡ್ಕೊಂಡೋಗಿ ಮೇಸ್ಕೊಂಬರೋಣ ಬರ್ರಿ. ಆಯ್ತು ನಡಿಯ ಮಧು. ಓಹೋ ನಮ್ಗೇನೇನು ಹೊಸ ಕಾಯ್ಕೊಂಡು ಬರಕ್ಕಾಗಲ್ಲ ಅಂತ ಅನ್ಕೊಂಡವ್ರಿ, ನಡಿ ಹೋಗೋಣ. ಅಜ್ಜಿ ನಾನೇನು ಮಾಡೋಣ ಅಜ್ಜಿ? ಚಿಕ್ಕಮ್ಮನೂ ಮಧುನು ಹಸುಗಳು ನೋಡ್ಕೊಂಡೋದ್ರೆ ನನಗೆ ಬೇಜಾರಾಗುತ್ತಲ್ಲ. ನಿನಗೆ ಯಾಕೋ ಬೇಜಾರಾಗುತ್ತೆ? ನಿನಗೆ ನಿನ್ನ ಮಗ ಇಲ್ವಾ? ಅವನ್ನ ಆಟ ಆಡ್ಸು, ಆಟ ಆಡ್ಸ್ಕೊಂಡು ಆರಾಮಾಗಿ ಒಂದು ತಿಂಗಳು ಮನೆಯಾಗಿರು. ಆಮೇಲೆ ನೀನೇ ಹೋಗುವಂತೆ. ಹೌದು ಕಣ್ರಿ, ತಗೊಳ್ಳಿ ಎತ್ಕೊಳ್ಳಿ. ಪಾರು ಪಾಪು, ಪಾಪು ಗುಂಡ, ಬಾ ಬಾ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಬನ್ನಿ. ಅಲ್ಲಿ ದೇವಸ್ಥಾನದಾಗೆ ಫೀಲ್ಡ್ ಐತಲ್ಲ, ಅಲ್ಲಿ ಹುಡುಗರೆಲ್ಲ ಆಟ ಆಡ್ತಿರ್ತಾರೆ, ನೋಡ್ತಾನೆ ಕರ್ಕೊಂಡೋಗ್ರಿ. ಸರಿ ಆಯ್ತು ನಂದಿನಿ, ಕರ್ಕೊಂಡೋಗಿ ಬರ್ತೀನಿ. ಅಜ್ಜಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದೆ ಬಿಡು. ನೋಡ್ದ ನನ್ನ ಗಂಡನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂತಾರೆ ಇವರು. ಏನತ್ತೆ ಇದು ಇಂಥ ಕರ್ಮ? ಸುಮ್ನಿರು. ಅಲ್ಲ ಈಗ ನಮ್ಗೆ ಶಿಕ್ಷೆ ಕೊಟ್ಟಿದ್ರೆ ನಾವು ಹಸುಗಳು ನೋಡ್ಕೊಂಡೋಗಿ ಬೇಸೋದೇ ಬೇಡ, ಎಲ್ಲ ಒಂತಾಗೆ ಓಸನು ಬಿಟ್ಟು ಸುಮ್ಮನೆ ಕುಕ್ಕಮ್ಮನ ಅಷ್ಟೇನೆ. ಹುಲ್ಲಿಲ್ಲು ತಕ್ಕ ಹೊಡ್ಕೊಂಡೋಗಿ ಬರೋಣ. ಅವಾಗ ಯಾಕೆ ಹಾಲು ಕರೆದು ಡೈರಿಗೆ ಹಾಕ್ತಾರೋ ನೋಡೋಣ ನಾವು. ಅವಾಗ ಅವರೇ ಬೇಡ ಅನ್ಬೇಕು, ಹಸುಗಳು ನೀವು ಹೊಡ್ಕೊಂಡು ಹೋಗೋದು ಬೇಡ, ಏನು ಬೇಡ ಅಂತ ಹೇಳಿ ಬೇಡ ಅನ್ಬೇಕಾ ಮುದುಕಿ? ಹಂಗ್ ಮಾಡೋಣ ಇರು. ಓಕೆ ಹೌದತ್ತಿ, ಒಳ್ಳೆ ಐಡಿಯಾ. ನಾವು ಒಂದ್ 2-3 ದಿವಸ ಹಸುಗಳನ್ನ ಸರಿಯಾಗಿ ಮೇಯಿಸಿದ್ರೆ ಯಾವ ಸರಿಯಾಗಿ ಹಾಲೇ ಕೊಡಲ್ಲ. ಅವಾಗ ಅವಾಗ ಸಿದ್ದನ್ನೇ ಕಳಿಸ್ತಾರೆ ಹಸುಗಳನ್ನ ಮೇಯ್ಸಕ್ಕೆ. ಒಳ್ಳೆ ಉಪಾಯನೇ ಹೇಳಿದೆ ಬಿಡು. ತಪ್ಪಿಸ್ಕೊಂಬಕ್ಕೆ ಒಳ್ಳೆ ಐಡಿಯಾ. ಮತ್ತೆ ನಾವ್ಯಾಕೆ ಹೋಗೋಣ? ಅಲ್ಲ ನಾವು ಹಸುಗಳನ್ನ ಕಾತ್ಕೊಂಬರೋದು, ಅವರು ಹಾಲು ಕರೆದು ಡೈರಿಗೆ ಹಾಕಿ ದುಡ್ಡು ಮಾಡ್ಕೊಂಬದ? ಅಲ್ಲ ನಾವೇನು ಬೇರೆಯವ್ರೇನಮ್ಮ? ನಮ್ಮ ಖರ್ಚಿಗೆ ದುಡ್ಡು ಬೇಕು ಅಂತ ಏನೋ ಒಂದು 2 ಲೀಟ್ರ್ 3 ಲೀಟ್ರ್ ತಗೊಂಡೋಗಿ ಕದ್ದು ಹೋಟ್ಲಿಗೆ ಕೊಟ್ಟು ದುಡ್ಡು ಅಂತಿದ್ವಿ. ನಾವೇನೇನು ನಾವೇ ತಿಂದಿದೀವ? ಮನೆಗೆ ಆತನ ತರಬೇಕು ಅಂದ್ರೆ ತೊತ್ತಿದ್ವಿ. ಅವ್ನು ಕೊಡೋ 5,000 ರೂಪಾಯಿ ಸಾಕಿರ್ಲಿಲ್ವಲ್ಲ ಅವ್ರು ಕೊಡೋದು. ನಂದಿನಿ 5,000 ರೂಪಾಯಿ ಕೊಡೋಳು. ಅದೇ ಮತ್ತೀಗ ನಾವೇನು ಬೇರೆಯವ್ರಮ್ಮಂಗೆ ಮಾಡ್ತೈತ ವಜ್ಜಿ. ಅಲ್ಲ ಆಸ್ತಿಲಿ ನಿಮ್ಗೂ ಭಾಗ ಬರ್ಬೇಕು ತಾನೆ? ಅದನ್ನೇ ತಗೊಂಡೋಗಿ ಬ್ಯಾಂಕಿಗೆ ಲೋನ್ ಮಾಡಿಸಿ ಹಸುಗಳು ತಂದವ್ರಿ ಅಂದಮೇಲೆ ಈ ಹಸುಗಳಿಗೆ ನಮಗೂ ಕೈತೆ ತಾನೆ? ನೋಡ್ದ ಅವರು ನಾವೇನೇನು ಬೇರೆಯವ್ರೇ ನಮ್ಮಂಗೆ ಮಾಡ್ತಾರೆ. ನಂದಿನಿನೂ ನಾವು ಅಜ್ಜಿನೂ ಸೇರ್ಕೊಂಡು ಆ ನಂದಿನಿ ಯಾಕಾದ್ರೂ ಬಂದ್ಲು, ಇನ್ನೊಂದು ವರ್ಷ ಅಲ್ಲೇ ಇರ್ಬೇಕಾಗಿತ್ತು ತವ್ರ ಮನೆಗೆ. ಅತ್ತ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ನಾನು ಇದ್ದೀನಲ್ಲ. 2 ದಿವಸಕ್ಕೆ ನಮಗೆ ಈ ಕೆಲಸದಿಂದ ಮುಕ್ತಿ ಸಿಗುತ್ತೆ. ಅತ್ತೆ ಸರಿ, ಹಸುಗಳು ಹೋಗ್ತಾ ಇದಾವತ್ತೆ, ನಡೀರಿ ಹೋಗೋಣ. ಅಲ್ಲ ಅತ್ತೆ, ನಾವು ಬರೀ 2 ಲೀಟರ್ ಕದ್ದಿರೋದು ಅನ್ಕೊಂಡವ್ರೆ. ನಾವು ಬೆಳಗ್ಗೆ 3-4 ಲೀಟ್ರು, ಸಾಯಂಕಾಲ 4 ಲೀಟ್ರ್ ಕದ್ದು ದಿವಸಕ್ಕೆ 8-10 ಲೀಟ್ರ್ ಮಾಡ್ಕೊಂಡಿದೀವಲ್ವ ಒಂದೊಂದು ದಿವಸ. ಹೆಂಗೋ ಸದ್ಯ ಅದು ಗೊತ್ತಾಗ್ಲಿಲ್ವಲ್ಲ ಎಷ್ಟು ಲೀಟ್ರು ಏನು ಎತ್ತ ಅಂತಾನ. ವರ್ಷ ಆಯ್ತಲ್ಲ, ಅದಕ್ಕೆ ಈ ವರ್ಷದಿಂದ ನಾ ದುಡ್ಡು ಕಮ್ಮಿ ಬರ್ತೈತೆ ಅಂತ ಅನುಮಾನ ಬಂದೈತೆ ನಂದಿನಿಗೆ. ಆದ್ರೆ ಏನ್ ಮಾಡೋದು, ತವ್ರ ಮನೆಗಿದ್ಲಲ್ಲ, ಕೇಳಕ್ಕಾಗಲ್ಲ ಅಂತ ಸುಮ್ಮನಾಗಿವಳೆ. ಇಲ್ಲಿ ಬಂದು ಲೆಕ್ಕ ನೋಡಿ ಅದಕ್ಕೆ ವಿಚಾರಿಸವಳೆ. ನಾವು ಒಂದಿಟ್ಟು ಯಾಮಾರ್ಬಿಟ್ವಿ. ದುಡ್ಡು ಇಸ್ಕೊಂಬರಕ್ಕೆ ಹೋದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಅವಳೆಲ್ಲೋ ಬಚ್ಚಿಕೊಂಡೆ ನಮ್ಮ ಹಿಂದೆನೆ ಬಂದವಳೆ. ಆ ಹೋಟ್ಲು ತಕ್ಕ ಹೋಗಿದ್ ನೋಡಿ. ಬಾ 2 ದಿವಸದಾಗೆ ನಮ್ಗೆ ಈ ಕೆಲಸದಿಂದ ಮುಕ್ತಿ ಸಿಗುತ್ತೆ. ನಾವು ಸರಿಯಾಗಿ ಮೇಸ್ಕೊಂಡು ಹೋಗಿದ್ರೆ. ಹರಿ ನಡೀರಿ ನಡೀರಿ, ನಿಮ್ಗೆ ಐತಿ ಇವತ್ತು. ಹುಲ್ಲು ನೀರು ಯಾತು ಕೊಡಲ್ಲ ನಿಮಗೆಲ್ಲರಿಗೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.